ಹೆಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. 13 ಕುತೂಹಲಕಾರಿ ಮಹಾಭಾರತದ ಸಂಗತಿಗಳು ಹೆಚ್ಚಿನ ಜನರಿಗೆ ತಿಳಿದಿಲ್ಲ. ಅದು ಏನು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ಮಹಾಭಾರತದ ಪ್ರತಿಯೊಂದು ಘಟನೆಯ ಬಗ್ಗೆ ನಮ್ಮೆಲ್ಲರಿಗೂ ತಿಳಿದಿದೆ. ಪ್ರಾಚೀನ ಹಿಂದೂ ಇತಿಹಾಸದಲ್ಲಿ 2 ಮಹಾನ್ ಘಟನೆಗಳಾದವು. ಒಂದು ರಾಮಾಯಣ, ಇನ್ನೊಂದು ಮಹಾಭಾರತ. ರಾಮಾಯಣವು ಮೊದಲ ಕಾವ್ಯವಾಗಿದೆ ಮತ್ತು ಮಹಾಭಾರತವು ಮಾನವ ಇತಿಹಾಸದಲ್ಲಿ ಇದುವರೆಗೂ ಬರೆದ ಅತ್ಯಂತ ಉದ್ದವಾದ ಕಾವ್ಯವಾಗಿದೆ. ಮಹಾಭಾರತವು ಹಸ್ತಿನಾಪುರದ ಸಿಂಹಾಸನಕ್ಕಾಗಿ ಕೌರವರು ಮತ್ತು ಪಾಂಡವರ ನಡುವಿನ ಯುದ್ಧವನ್ನು ವಿವರಿಸುತ್ತದೆ. ಈ ಯುದ್ಧವು ಕುರುಕ್ಷೇತ್ರ ಯುದ್ಧವೆಂದು ಪ್ರಸಿದ್ಧವಾಗಿದೆ. ಅತ್ಯಂತ ಪ್ರಮುಖ ಮತ್ತು ಗೌರವಾನ್ವಿತ ಪುಸ್ತಕಗಳಲ್ಲಿ ಒಂದಾದ ಭಗವದ್ಗೀತೆಯು ಮಹಾಭಾರತದ ಮಹಾಕಾವ್ಯದ ಒಂದು ಭಾಗವಾಗಿದೆ. ಇಂದು ಮಹಾಭಾರತವು ಹಲವಾರು ಸಂಕಲನ ಪುಸ್ತಕಗಳು, ದೂರದರ್ಶನ ಧಾರಾವಾಹಿಗಳು ಮತ್ತು ಚಲನಚಿತ್ರಗಳಿಂದ ಜನಪ್ರಿಯವಾಗಿದೆ. ಹಾಗಾಗಿ ಈ ಪೀಳಿಗೆಯ ಜನರಿಗೆ ಮಹಾಭಾರತದ ಪ್ರತಿಯೊಂದು ಘಟನೆಯೂ ತಿಳಿದಿದೆ. ಆದಾಗ್ಯೂ ಮಹಾಭಾರತದ ಬಗ್ಗೆ ಇನ್ನೂ ಕೆಲವು ಕಡಿಮೆ ತಿಳಿದಿರುವ ಸಂಗತಿಗಳಿವೆ. ಅವುಗಳು ಏನೆಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ನಂಬರ್ 1. ಮಹಾಭಾರತವನ್ನು ಮೂಲತಃ ಜಯ ಅಥವಾ ಜಯಂ, ವಿಜಯ ಮತ್ತು ಭಾರತ್ ಎಂದು ಹೆಸರಿಸಲಾಯಿತು. ಮಹಾಭಾರತವನ್ನು ಮಹಾನ್ ಋಷಿ ವೇದವ್ಯಾಸರು ಬರೆದಿದ್ದಾರೆ ಎಂದು ಕೆಲವು ದಂತಕಥೆಗಳು ನಂಬುತ್ತವೆ. ಆದಾಗ್ಯೂ ವೇದವ್ಯಾಸ ಋಷಿ ಹೇಳಿದ್ದ ಮಾತುಗಳನ್ನು ಬರೆದವನು ಗಣೇಶ ಎಂದು ಇತರರು ಹೇಳುತ್ತಾರೆ. ಆ ಸಮಯದಲ್ಲಿ ಪುಸ್ತಕವನ್ನು ಜಯ ಅಥವಾ ಜಯಂ ಎಂದು ಕರೆಯಲಾಗುತ್ತಿತ್ತು, ಅಂದರೆ ಆಧ್ಯಾತ್ಮಿಕ ವಿಜಯ. ಋಷಿ ವೈಶಂಪಾಯನ ಕೃಷ್ಣನಿಗೆ ಯಜುರ್ವೇದವನ್ನು ಕಳುಹಿಸಿದನು. ಇದೇ ಕಥೆಯನ್ನು ರಾಜ ಜನಮೇಜಯನಿಗೆ ಹೇಳಿದಾಗ ಇದನ್ನು ವಿಜಯ ಎಂದು ಕರೆಯಲಾಯಿತು. ಇದು ಲೌಕಿಕ ವಿಜಯವನ್ನು ವ್ಯಾಖ್ಯಾನಿಸುತ್ತದೆ. ಅಂತೆಯೇ ವಿಜಯ ಎಂಬ ಶೀರ್ಷಿಕೆಯು ಭಾರತಕ್ಕೆ ರೂಪಾಂತರಗೊಂಡಿತು ಮತ್ತು ಅಂತಿಮವಾಗಿ ಶತಮಾನಗಳದುಕ್ಕೆ ಹಲವಾರು ಕಥೆಗಳು ಮತ್ತು ಘಟನೆಗಳನ್ನು ಸೇರಿಸಿದ ನಂತರ ಮಹಾಭಾರತ ಎಂಬ ಹೆಸರು ಹುಟ್ಟಿಕೊಂಡಿತು. ನಂಬರ್ 2. ವೇದವ್ಯಾಸ ಎಂಬುದು ಹೆಸರಲ್ಲ, ಬದಲಾಗಿ ಒಂದು ಸ್ಥಾನಮಾನವಾಗಿತ್ತು. ಮಹಾಭಾರತವನ್ನು ಗಣೇಶನಿಗೆ ಹೇಳಿದವರು ವೇದವ್ಯಾಸರು ಎಂದು ನಮ್ಮೆಲ್ಲರಿಗೂ ತಿಳಿದಿದೆ. ಆದರೆ ಋಷಿಯ ಮೂಲ ಹೆಸರು ಕೃಷ್ಣದ್ವೈಪಾಯನ. ವೇದವ್ಯಾಸ ಎಂಬುದು 4 ವೇದಗಳ ಜ್ಞಾನವನ್ನು ಸಂಪಾದಿಸಿದ ಪ್ರತಿಯೊಬ್ಬ ಋಷಿಗಳಿಗೂ ನೀಡಿದ ಹುದ್ದೆಯಾಗಿದೆ. ಸಂಸ್ಕೃತದಲ್ಲಿ ವ್ಯಾಸ ಎಂದರೆ ಸಂಯೋಜಕ ಅಥವಾ ಸಂಕಲನಕಾರ. ನಂಬರ್ 3. ವಿದುರನು ಯಮನ ಅವತಾರ. ಮರಣ ಮತ್ತು ನ್ಯಾಯದ ಅಧಿಪತಿ ಮಾಂಡವ್ಯ ಋಷಿಯು ದಾಸಿಯ ಮಗನಾಗಿ ಜನಿಸುವಂತೆ ಶಾಪವನ್ನು ಪಡೆದನು. ಹೇಗೆಂದರೆ ಭಗವಾನ್ ಯಮನು ಯಾವುದೇ ಸರಿಯಾದ ಕಾರಣವಿಲ್ಲದೆ ಋಷಿಯನ್ನು ಹಿಂಸಿಸುತ್ತಿದ್ದನು. ಆದ್ದರಿಂದ ಯಮರಾಜನು ವಿದುರನಾಗಿ ದಾಸಿಯ ಮಗ ಈ ಜಗತ್ತಿಗೆ ಬಂದನು. ಅವನು ಕುರು ಸಾಮ್ರಾಜ್ಯದ ಪ್ರಧಾನ ಮಂತ್ರಿಯಾಗಿದ್ದನು. ಅವನು ಸದಾಚಾರ, ಸತ್ಯ, ಕರ್ತವ್ಯನಿಷ್ಠ ಮತ್ತು ಬುದ್ಧಿವಂತಿಕೆಯನ್ನು ಸಾಕಾರಗೊಳಿಸಿದನು. ನಂಬರ್ 4. ಅಭಿಮನ್ಯು ಅಸುರನ ಅವತಾರ. ಭಗವಾನ್ ಕೃಷ್ಣನ ಪ್ರಕಾರ ಅಭಿಮನ್ಯು ಕಾಲಯವನ ಎಂಬ ಪ್ರಬಲ ಅಸುರ. ಯಾವುದಾದರೂ ಅವನನ್ನು ಸೋಲಿಸಲಾರರು ಎಂದು ಶಿವನು ಆಶೀರ್ವದಿಸಿದನು. ಹೀಗಾಗಿ ಅವನು ಯಾದವನಾದ್ದರಿಂದ ಭಗವಾನ್ ಕೃಷ್ಣನನ್ನು ಕೊಲ್ಲಲು ಸಮರ್ಥನಾಗುತ್ತಾನೆ. ಆದಾಗ್ಯೂ ಕಾಲಯವನ ದುರ್ಬಲ್ಯವನ್ನು ಹೊಂದಿದ್ದು ಅದು ಚಕ್ರವ್ಯೂಹ ಅಥವಾ ಪದ್ಮವ್ಯೂಹದ ಅಪೂರ್ಣ ಜ್ಞಾನವಾಗಿತ್ತು. ಸತ್ಯವನ್ನು ತಿಳಿದ ಶ್ರೀಕೃಷ್ಣನು ಅಭಿಮನ್ಯುವಿಗೆ ಚಕ್ರವ್ಯೂಹದಿಂದ ಹೊರಬರುವ ಸಾಮರ್ಥ್ಯವಿಲ್ಲದೆ ಪ್ರವೇಶಿಸುವ ಜ್ಞಾನವನ್ನು ಮಾತ್ರ ಕಲಿಸಿದನು. ಹೀಗೆ ಅಭಿಮನ್ಯುವಿನ ರೂಪದಲ್ಲಿದ್ದ ಕಾಲಯವನು ಸಂಹಾರಕ್ಕೆ ಶ್ರೀಕೃಷ್ಣ ಮಾಡಿದ ಉಪಾಯ ಇದಾಗಿತ್ತು. ನಂಬರ್ 5. ಕರ್ಣನ ಸಾವಿಗೆ ಬ್ರಹ್ಮನ ಶಾಪವೇ ಕಾರಣ. ಒಮ್ಮೆ ಕರ್ಣನು ಶಬ್ದಭೇದಿ ಬಾಣವನ್ನು ಅಭ್ಯಾಸ ಮಾಡುತ್ತಿದ್ದನು. ಇದು ಶಬ್ದ ಅಥವಾ ಪದಗಳ ಸಹಾಯದಿಂದ ತನ್ನ ಗುರಿಯನ್ನು ಹೊಡೆಯಬಲ್ಲ ಬಿಲ್ಲುಗಾರಿಕೆ ಕಲೆ. ಆದರೆ ದುರದೃಷ್ಟವಶಾತ್ ಅವನು ಬ್ರಹ್ಮನನ್ನು ಹಸುವನ್ನು ಕಾಡು ಪ್ರಾಣಿ ಎಂದು ಭಾವಿಸಿ ತಪ್ಪಾಗಿ ಬಾಣವನ್ನು ಹೊಡೆದನು. ಆ ಬ್ರಾಹ್ಮಣನು ಕ್ರೂರನಾದ ಕರ್ಣನಿಗೆ ವಿಚಲಿತನಾದಾಗ ಅವನು ಕೋಪಗೊಂಡು ಶಾಪಿಸಿದನು. ಅದಕ್ಕಾಗಿಯೇ ಕರ್ಣನು ತನ್ನ ರಥದ ಚಕ್ರವನ್ನು ಕೆಸರಿನಿಂದ ಎಳೆಯುವಲ್ಲಿ
ನಿರಂತರಾಗಿದ್ದಾಗ ಭಗವಾನ್ ಕೃಷ್ಣನು ಅರ್ಜುನನಿಗೆ ಕರ್ಣನನ್ನು ತಕ್ಷಣವೇ ಕೊಲ್ಲುವಂತೆ ಸೂಚಿಸಿದನು. ನಂಬರ್ 5. 5 ಮಂತ್ರಿಸಿದ ಬಾಣಗಳು ಪಾಂಡವರನ್ನು ಕೊಲ್ಲಬಲ್ಲವು. ಭೀಷ್ಮ ಪಿತಾಮಹ ಕುರುಕ್ಷೇತ್ರ ಯುದ್ಧದಲ್ಲಿ ಪರಾಕ್ರಮಶಾಲಿ ಮತ್ತು ಶ್ರೇಷ್ಠ ಯೋಧರಲ್ಲಿ ಒಬ್ಬರು. ಅವನು ತನ್ನ 5 ಚಿನ್ನದ ಬಾಣಗಳಿಂದ ಇಡೀ ಯುದ್ಧವನ್ನು ಕೊನೆಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದ್ದನು. ಒಮ್ಮೆ ದುರ್ಯೋಧನನನ್ನು ಭೀಷ್ಮನು ತನ್ನ ಹೃದಯದಿಂದ ಹೋರಾಡುತ್ತಿಲ್ಲ ಎಂದು ಆರೋಪಿಸಿದನು. ದುರ್ಯೋಧನನ ಆರೋಪದಿಂದ ಕೋಪಗೊಂಡು ಭೀಷ್ಮನು ತನ್ನ 5 ಚಿನ್ನದ ಬಾಣಗಳನ್ನು ತನ್ನ ತಪಸ್ಸು ಮತ್ತು ಪ್ರಾಣಶಕ್ತಿಯಿಂದ ಮೂಡಿ ಮಾಡಿದನು. ಆದರೆ ಭೀಷ್ಮ ಅದನ್ನು ಬಳಸುತ್ತಾನೆಂದು ದುರ್ಯೋಧನಿಗೆ ನಂಬಿಕೆ ಇರಲಿಲ್ಲ. ಆದ್ದರಿಂದ ಅವನು ಆ 5 ಬಾಣಗಳನ್ನು ತೆಗೆದುಕೊಂಡನು. ಆದರೆ ಆ ಬಾಣಗಳ ಬಗ್ಗೆ ಶ್ರೀಕೃಷ್ಣನಿಗೆ ಗೊತ್ತಿತ್ತು. ಆದ್ದರಿಂದ ಭಗವಾನ್ ಕೃಷ್ಣನು ಅರ್ಜುನನಿಗೆ ದುರ್ಯೋಧನನ್ನು ಭೇಟಿ ಮಾಡಲು ಸೂಚಿಸಿದನು ಮತ್ತು ದುರ್ಯೋಧನನನ್ನು ಪೂರೈಸುವುದಾಗಿ ಹೇಳಿದ ವರವನ್ನು ಅವನಿಗೆ ನೆನಪಿಸಿದ್ದನು. ಅರ್ಜುನನು ನಂತರ ದುರ್ಯೋಧನನನ್ನು ಭೇಟಿ ಮಾಡಿ ಅವನು ವಾಗ್ದಾನ ಮಾಡಿದ್ದ 5 ಬಾಣಗಳನ್ನು ವರವಾಗಿ ಕೇಳಿದನು. ಭರವಸೆಗೆ ಬುದ್ಧನಾದ ದುರ್ಯೋಧನನು ಆ ಗೆಲ್ಲುವ ಬಾಣಗಳನ್ನು ಇಷ್ಟವಿಲ್ಲದೆ ಅರ್ಜುನನಿಗೆ ನೀಡಬೇಕಾಯಿತು. ನಂಬರ್ 6. ಧೃತರಾಷ್ಟ್ರ ಮತ್ತು ಗಾಂಧಾರಿ ವನವಾಸವನ್ನು ತೆಗೆದುಕೊಂಡರು. ಯುಧಿಷ್ಠಿರ ಪಟ್ಟಾಭಿಷೇಕಾದ 15 ವರ್ಷಗಳ ನಂತರ ಭೀಮನ ನಿರಂತರ ಅವಮಾನದಿಂದಾಗಿ ಧೃತರಾಷ್ಟ್ರ ಮತ್ತು ಗಾಂಧಾರಿ ಅರಣ್ಯ ಉದ್ದತೆಯನ್ನು ಪಡೆದರು. ಇದು ಅವರನ್ನು ದುಃಖ ಮತ್ತು ಖಿನ್ನತೆಗೆ ಒಳಪಡಿಸಿತು. ನಂಬರ್ 7. ಭೀಷ್ಮನಿಗೆ ಶಿಖಂಡಿಯ ನಿಜವಾದ ಗುರುತು ತಿಳಿದಿತ್ತು. ಶಿಖಂಡ ಪುರುಷ ಲಕ್ಷಣಗಳನ್ನು ಹೊಂದಿರುವ ಹೆಣ್ಣಾಗಿದ್ದು ಆಕೆಯನ್ನು ಅಂಡ್ರೋಜಿನಸ್ ಪಾತ್ರನಾಗಿ ಮಾಡಿದ್ದಾಳೆ. ಶಿಖಂಡಿಯು ಅಂಬಾ ದೇವಿಯ ಪುನರ್ಜನ್ಮ ಎಂದು ಗ್ರಂಥಗಳು ಹೇಳಿವೆ. ಭೀಷ್ಮನ ಸಾವಿಗೆ ಕಾರಣಲಾಗು ಎಂದು ಶಿವನು ಆಕೆಯನ್ನು ಅನುಗ್ರಹಿಸಿದನು. ಭೀಷ್ಮನು ಪಾಂಡವರಿಗೆ ಯುದ್ಧದಲ್ಲಿ ಹೇಗೆ ಸೋಲಿಸಬಹುದು ಎಂಬ ರಹಸ್ಯವನ್ನು ಹೇಳಿದನು. ನಂಬರ್ 8. ಮೂಲತಃ ಸುಭದ್ರೆಯನ್ನು ದುರ್ಯೋಧನನನ್ನು ಮದುವೆಯಾಗಲು ವ್ಯವಸ್ಥೆ ಮಾಡಲಾಗಿತ್ತು. ಬಲರಾಮ ಸುಭದ್ರೆಯ ಸಹೋದರ. ತನ್ನ ಸಹೋದರಿಯನ್ನು ದುರ್ಯೋಧನನಿಗೆ ಮದುವೆ ಮಾಡಲು ಯೋಜಿಸಿದನು. ಆದರೆ ಸುಭದ್ರನು ಅರ್ಜುನನನ್ನು ಮೊದಲೇ ಪ್ರಾರ್ಥಿಸುತ್ತಿದ್ದನು. ಆದ್ದರಿಂದ ಅವಳು ಅರ್ಜುನನನ್ನು ಮದುವೆಯಾಗಲು ಓಡಿ ಹೋದಳು. ನಂಬರ್ 9. ಅತ್ಯಂತ ಶಕ್ತಿಶಾಲಿ ಶ್ರೀಕೃಷ್ಣನ ರಥ. ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ತನ್ನ ಸಾರಥಿಯಾಗಿ ಕೃಷ್ಣನನ್ನು ಹೊಂದಿದ್ದನು. ಅವನು ಪ್ರಬಲವಾದ ರಥವನ್ನು ಸವಾರಿ ಮಾಡುತ್ತಿದ್ದನು. ಯುದ್ಧದ 18 ದಿನಗಳ ಉದ್ದಕ್ಕೂ ದೈವಿಕ ರಥವು ಹಲವಾರು ಆಕಾಶ ಆಯುಧಗಳಿಂದ ಹೊಡೆದಿದೆ. ಭಗವಾನ್ ಕೃಷ್ಣನು ಆ ಆಯುಧಗಳ ಪರಿಣಾಮಗಳನ್ನು ದುರ್ಬಲಗೊಳಿಸುತ್ತಾನೆ. ಆದ್ದರಿಂದ ಅದರ ಉದ್ದೇಶವು ಪೂರ್ಣಗೊಳ್ಳುವವರೆಗೂ ಅದು ರಥದ ಮೇಲೆ ಪರಿಣಾಮ ಬೀರುವುದಿಲ್ಲ. ಆದ್ದರಿಂದ ಮಹಾಭಾರತದ ಅರ್ಜುನನೊಂದಿಗೆ ಶ್ರೀಕೃಷ್ಣನು ಅರ್ಜುನನಿಗೆ ಮೊದಲ ರಥದಿಂದ ಇಳಿದನು. ಅದು ದೈತ್ಯ ಬೆಂಕಿಯು ಉದಯಂತೆ ಶೋಭಿಸಿತು. ನಂಬರ್ 10. ಅರ್ಜುನನಿಗೆ 4 ಹೆಂಡತಿಯರಿದ್ದರು. ದ್ರೌಪದಿಯಲ್ಲದೆ ಅರ್ಜುನನು ಉಡುಪಿ ನಾಗರಾಜಕುಮಾರಿ, ಚಿತ್ರಾಂಗದ ಮಣಿಪುರಿ ರಾಜಕುಮಾರಿ ಮತ್ತು ಸುಭದ್ರ ಕೃಷ್ಣನ ಸಹೋದರಿ ಎಂಬ 3 ಹೆಂಡತಿಯರನ್ನು ವಿವಾಹವಾದರು. ನಂಬರ್ 11. ಏಕಲವ್ಯ ದುಷ್ಟಜುಮ್ನಾಗಿ ಪುನರ್ಜನ್ಮ ಪಡೆದ. ಏಕಲವ್ಯ ತಂದೆ ವಾಸುದೇವನಿಗೆ ಸಹೋದರರಾಗಿದ್ದರು. ಏಕಲವ್ಯನು ಶ್ರೀಕೃಷ್ಣನ ಸಹೋದರ ಸಂಬಂಧಿಯಾಗಿದ್ದನು. ರುಕ್ಮಿಣಿ ಹರಣದ ಸಮಯದಲ್ಲಿ ಶ್ರೀಕೃಷ್ಣನು ಅವನನ್ನು ಕೊಂದನು. ಮುಂದೆ ಗುರು ದ್ರೋಣಾಚಾರ್ಯರು ತಮ್ಮ ಹಿಂದಿನ ಜನ್ಮದಲ್ಲಿ ಏಕಲವ್ಯನಿಗೆ ಮಾಡಿದ ಎಲ್ಲ ಅನ್ಯಾಯಗಳಿಗೆ ಸೇಡು ತೀರಿಸಿಕೊಳ್ಳಲು ಅವನು ದ್ರೌಪದಿಯ ಮಗನಾಗಿ ಅವತರಿಸಿದನು. ನಂಬರ್ 12. ಅರ್ಜುನನ ಒಮ್ಮೆ ದುರ್ಯೋಧನನ ಪ್ರಾಣ ಉಳಿಸಿದ. ಒಮ್ಮೆ ದುರ್ಯೋಧನನು ಪಾಂಡವರನ್ನು ಮತ್ತು ಅವರ ಸೇವಕರನ್ನು ಅವಮಾನಿಸಲು ದೈತ್ಯಂ ಅರಣ್ಯಕ್ಕೆ ಹೋದನು. ದಾರಿಯಲ್ಲಿ ಅವನು ಗಂಧರ್ವ ರಾಜ ಚಿತ್ರಸೇನನು ಅಸ್ಪರ್ಯರೊಂದನ್ನು ಸ್ನಾನ ಮಾಡುತ್ತಿದ್ದನು. ಕಾಮದಿಂದ ದುರ್ಯೋಧನನು ಚಿತ್ರಸೇನೊಂದಿಗೆ ಯುದ್ಧ ಮಾಡಿದನು. ಆದಾಗ್ಯೂ ಚಿತ್ರಸೇನನು ದುರ್ಯೋಧನನ್ನು ಸೋಲಿಸಿದನು ಮತ್ತು ಅವನನ್ನು ಗುಲಾಮನಂತೆ ಸೆರೆ ಹಿಡಿದನು. ಪಾಂಡವರು ಸರೋವರದ ಸಮೀಪದಲ್ಲಿ ವಾಸಿಸುವುದರಿಂದ ಅರ್ಜುನನು ಅಲ್ಲಿಗೆ ಹೋಗಿ ದುರ್ಯೋಧನನ್ನು ಬಿಡುವಂತೆ ತನ್ನ ಸ್ನೇಹಿತ ಚಿತ್ರಸೇನನನ್ನು ಕೇಳಿದನು. ಅರ್ಜುನನ ಕೋರಿಕೆಯ ಮೇರೆಗೆ ಚಿತ್ರಸೇನನು ದುರ್ಯೋಧನನ್ನು ಬಿಡುಗಡೆ ಮಾಡಿದನು.
ಅವಮಾನದಿಂದ ದುರ್ಯೋಧನನು ಅರ್ಜುನಿಗೆ ವರವನ್ನು ನೀಡುತ್ತಾನೆ. ಅದನ್ನು ಅವನು ಯಾವಾಗ ಬೇಕಾದರೂ ಕೇಳಬಹುದು. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.